ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇನ್ನೇನು ನಮಗೆ ನಾಳೆ ಬೆಳಿಗ್ಗೆ 4:15ಕ್ಕೆ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಯಾವ ಮನಿ ಇನ್ ದ ಬ್ಯಾಂಕ್ಗೋಸ್ಕರ ವರ್ಷ ಇಡೀ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತೀವೋ ಆ ಒಂದು ಇವೆಂಟ್ ಮತ್ತೊಮ್ಮೆ ಬಂದಿದೆ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರ ಬುಕ್ಕಿಂಗ್ ಅಲ್ಲಿ ಮನಿ ಇನ್ ದ ಬ್ಯಾಂಕ್ ಸಿಕ್ಕಾಪಟ್ಟೆ ಅನ್ಇಂಟ್ರೆಸ್ಟಿಂಗ್ ಆಗಿಬಿಟ್ಟಿದೆ. ಅಂದ್ರೆ ಇಂಟ್ರೆಸ್ಟ್ ನೇ ಕಳ್ಕೊಂಡ್ಬಿಟ್ಟಿದೆ. ಆದ್ರೂ ಕೂಡ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಈ ಬಾರಿ ಮಿಸ್ಟರ್ ಅಂಡ್ ಮಿಸ್ ಮನಿ ಇನ್ ದ ಬ್ಯಾಂಕ್ ಯಾರಾಗ್ತಾರೆ ಅಂತ. ಸೊ ಅದಕ್ಕೋಸ್ಕರ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ಪ್ರೀಮಿಯಂ ಲೈವ್ ಇವೆಂಟ್ ನ 4 ಮ್ಯಾಚಸ್ ಗಳ ಪ್ರೆಡಿಕ್ಷನ್ ನಾನು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಗೊತ್ತಿಲ್ಲ ಯಾಕೋ ಬರೀ 4 ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇನ್ನ ಒಂದು ಮ್ಯಾಚ್ ಅನೌನ್ಸ್ ಆಗೋದು ಡೌಟ್ ಇದೆ. ಶಾಕಿಂಗ್ಲಿ ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ಅಥವಾ ಆಫ್ ಏರ್ ಅಲ್ಲಿ ಡಬ್ಲ್ಯೂ ಅವರು ಅನೌನ್ಸ್ ಮಾಡಬಹುದು. ಗೊತ್ತಿಲ್ಲ ಯಾವ ಮ್ಯಾಚ್ ನ ಅನೌನ್ಸ್ ಮಾಡ್ತಾರೆ ಅಂತ. ಏನೇ ಆಗ್ಲಿ ಅನೌನ್ಸ್ ಮಾಡ್ಲಿ ಬಿಡ್ಲಿ, ಈಗಾಗಲೇ ಅನೌನ್ಸ್ ಆಗಿರ್ತಕ್ಕಂತಹ 4 ಮ್ಯಾಚಸ್ ಗಳ ಪ್ರೆಡಿಕ್ಷನ್ ನ ಮಾಡ್ತೀನಿ. ಸೊ ಏನೇನಾಗುತ್ತೆ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬೆಕ್ಕಿ ಲಿಂಚ್ ಹಾಗೆ ಲೈರಾ ವಾಲ್ಕೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಳೆದ ಬಾರಿನೂ ಕೂಡ ಇವರು ಮ್ಯಾಚ್ ಆದಾಗ ಇವರಿಬ್ಬರ ಕಡೆಯಿಂದ ಅದ್ಭುತವಾದ ಪರ್ಫಾರ್ಮೆನ್ಸ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಒಂದು ಸ್ಟಿಪ್ಯುಲೇಷನ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ ಬೆಕ್ಕಿ ಲಿಂಚ್ ಅವರು ಸೋತ್ರೆ ಅವರು ನೆಕ್ಸ್ಟ್ ಲೈರಾ ವಾಲ್ಕೈರ್ ಅವರಿಗೆ ಮತ್ತೊಮ್ಮೆ ಚಾಲೆಂಜ್ ಮಾಡೋದಿಲ್ಲ. ಅಕಸ್ಮಾತ್ ನಮ್ಮ ಬೆಕ್ಕಿ ಲಿಂಚ್ ಅವರೇನಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ಗೆದ್ರೆ ನಮ್ಮ ಲೈರಾ ವಾಲ್ಕೈರ್ ಅವರೇ ಬೆಕ್ಕಿ ಲಿಂಚ್ ಅವರ ಹ್ಯಾಂಡ್ ನ ರೈಸ್ ಮಾಡಬೇಕು. ಈ ರೀತಿ ಸ್ಟಿಪ್ಯುಲೇಷನ್ ಇವರಿಬ್ಬರ ನಡುವೆ ಈ ಒಂದು ಮ್ಯಾಚ್ ಅಲ್ಲಿ ಇದೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ. ಬಟ್ ರಿಸಲ್ಟ್ ಕಡೆ ಬರೋದಾದ್ರೆ ಎರಡು ರೀತಿ ರಿಸಲ್ಟ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಪ್ರಿಡಿಕ್ಷನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಮೊದಲನೇದಾಗಿ ನಮ್ಮ ಬೆಕ್ಕಿ ಲಿಂಚ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಆಫ್ಕೋರ್ಸ್ ನಮ್ಮ ಲೈರಾ ವಾಲ್ಕೈರ್ ಅವ್ರನ್ನ ಸೋಲಿಸಿ ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಬಹುದು. ಅಂಡ್ ನಮ್ಮ ಬೆಕ್ಕಿ ಲಿಂಚ್ ಅವರು ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದ್ರಿಂದ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಇನ್ನೂ ಜಾಸ್ತಿ ರಿಲೆವೆಂಟ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಗೆಲ್ಲಬಹುದು. ಅಥವಾ ಡಬ್ಲ್ಯೂ ಅವರೇನಾದ್ರೂ ನಮ್ಮ ಬೆಕ್ಕಿ ಲಿಂಚ್ ಅವ್ರನ್ನ ಸೋಲಿಸಬೇಕು ಅಂದ್ರೆ ಒಂದೇ ಒಂದು ಆಪ್ಷನ್ ಇರೋದು ಬೇಲಿ ಅವರ ರಿಟರ್ನ್. ನಮ್ಮ ಬೆಕ್ಕಿ ಲಿಂಚ್ ಅವರೇ ಕ್ಲಿಯರ್ ಮಾಡಿದ್ದಾರೆ, ನಾನು ರಸಲ್ಮೇನಿಯಾದಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ. ಸೊ ಆ ಒಂದು ರಿವೆಂಜ್ ನ ತಗೊಳ್ಳೋದಕ್ಕೆ ನಮ್ಮ ಬೇಲಿ ಅವರು ಬರಬಹುದು. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಲೈರಾ ವಾಲ್ಕೈರ್ ಅವರೇ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಪ್ರಿಡಿಕ್ಷನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಆದ್ರೂ ಕೂಡ ನನಗೆ ಬೆಕ್ಕಿ ಲಿಂಚ್ ಅವರು ಗೆಲ್ಲಬೇಕು ಅಂತ ಆಸೆ. ಸೊ ನಮ್ಮ ಬೇಲಿ ಅವರೇನಾದ್ರೂ ರಿಟರ್ನ್ ಆದ್ರೂ ಕೂಡ ಬೆಕ್ಕಿ ಲಿಂಚ್ ಅವರು ಗೆದ್ದ ಮೇಲೆ ರಿಟರ್ನ್ ಆಗ್ಲಿ ಅಂತ ಕೇಳ್ಕೊತೀನಿ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ನಾನು ಬೆಕ್ಕಿ ಲಿಂಚ್ ಅವರು ಲೈರಾ ವಾಲ್ಕೈರ್ ಅವರನ್ನ ಸೋಲಿಸಿ ಹೊಸ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತೇನೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಟೆಫನಿ ವಕೇರ್, ಅಲೆಕ್ಸಾ ಬ್ಲೇಸ್, ರಾಕ್ಸಿನಿ ಪ್ರೀಸ್, ನಯೋಮಿ, ರಿಯಾ ರಿಪ್ಲಿ ಹಾಗೆ ಜೂಲಿಯಾ ಅವರ ನಡುವೆ. ಅಂಡ್ ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನನಗೆ ಯಾರ ಚಾನ್ಸಸ್ ಕಮ್ಮಿ ಇದೆ ಅಂತ ಹೇಳೋದಾದ್ರೆ ಮೊದಲನೇದಾಗಿ ರಿಯಾ ರಿಪ್ಲಿ. ನಮ್ಮ ರಿಯಾ ರಿಪ್ಲಿ ಅವರಿಗೆ ಮನಿ ಇನ್ ದ ಬ್ಯಾಂಕ್ ನ ಅಗತ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಡಬ್ಲ್ಯೂ ಅವರು ಯಾವಾಗ ಬೇಕಾದ್ರೂ ನಮ್ಮ ರಿಯಾ ರಿಪ್ಲಿ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಡಬಹುದು. ಅದರಿಂದ ರಿಯಾ ರಿಪ್ಲಿ ಅವರು ಗೆಲ್ಲೋ ಚಾನ್ಸಸ್ ಕಮ್ಮಿ ಇದೆ. ಇದಾದ್ಮೇಲೆ ಜೂಲಿಯಾ. ನಮ್ಮ ಜೂಲಿಯಾ ಅವರು ಇನ್ನೂ ಕೂಡ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲೋ ಅಷ್ಟು ಎಸ್ಟಾಬ್ಲಿಷ್ ಆಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅದರಿಂದ ಅವರು ಕೂಡ ಗೆಲ್ಲೋ ಚಾನ್ಸಸ್ ಕಮ್ಮಿ ಇದೆ. ಮೂರನೇದಾಗಿ ನಮ್ಮ ನಯೋಮಿ. ನಮ್ಮ ನಯೋಮಿ ಅವ್ರಿಗೂ ಕೂಡ ಮನಿ ಇನ್ ದ ಬ್ಯಾಂಕ್ ನ ಕೊಡೋದಿಲ್ಲ ಅಂತ ಅನ್ಕೋತೀನಿ. ಈಗ ನಮ್ಮ ನಯೋಮಿ ಅವರ ಕ್ಯಾರೆಕ್ಟರ್ ನ ನೋಡ್ತಾ ಇದ್ರೆ ಅವರ ಕೈಗೆ ಮನಿ ಇನ್ ದ ಬ್ಯಾಂಕ್ ನ ಕೊಟ್ರೆ ಚೆನ್ನಾಗಿರುತ್ತೆ. ಬಟ್ ಡಬ್ಲ್ಯೂ ಅವರು ನಯೋಮಿ ಅವ್ರನ್ನ ಗೆಲ್ಸೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಇದಾದ್ಮೇಲೆ ಅಲೆಕ್ಸಾ ಬ್ಲೇಸ್ ಅವ್ರನ್ನ ನಾನು ಇಡ್ತಾ ಇದ್ದೀನಿ. ಅಲೆಕ್ಸಾ ಬ್ಲೇಸ್ ಅವರು ಈಗ ವೈಟ್ 6 ಅವರ ಜೊತೆ ಜಾಯ್ನ್ ಆಗಬೇಕು. ಅಂಡ್ ಇವರ ಒಂದು ಸ್ಟೋರಿ ಲೈನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅದರಿಂದ ಅಲೆಕ್ಸಾ ಬ್ಲೇಸ್ ಅವರು ಗೆಲ್ಲೋ ಚಾನ್ಸಸ್ ಕೂಡ ಕಮ್ಮಿ ಇದೆ. ಇದಾದ್ಮೇಲೆ ನಮ್ಮ ರಾಕ್ಸಿನಿ ಪ್ರೀಸ್. ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಕೂಡ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲಬಹುದು. ಈಗ ಅವರು ಜಡ್ಜ್ಮೆಂಟ್ ಡೇಗೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂಡ್ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳಿರೋ ಪ್ರಕಾರ ರಾಕ್ಸಿನಿ ಪ್ರೀಸ್ ಅವರು ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ನ ಗೆಲ್ತಾರೆ. ಅದಾದ್ಮೇಲೆ ಕ್ಯಾಶ್ ಇನ್ ಮಾಡಿ ಚಾಂಪಿಯನ್ಶಿಪ್ ನ ಜಡ್ಜ್ಮೆಂಟ್ ಡೇಗೆ ವಾಪಸ್ ತಗೊಂಡ್ ಬರ್ತಾರೆ ಅಂತ ನಮ್ಮ ಫಿನ್ ಬ್ಯಾಲರ್ ಅವರು ಹೇಳಿದ್ದಾರೆ. ಸೊ ಈ ರೀತಿ ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ತಗೊಂಡ್ ಬರ್ಬೋದು. ಅಂಡ್ ಆಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಲಿವ್ ಮಾರ್ಗನ್ ಅವರನ್ನ ಬಿಟ್ಟು ರಾಕ್ಸಿನಿ ಪ್ರೀಸ್ ಅವರ ಜೊತೆನೂ ಕೂಡ ನೋಡೋದಕ್ಕೆ ಸಿಗಬಹುದು. ಆ ಒಂದು ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಡಬ್ಲ್ಯೂ ಅವರು ನಮ್ಮ ರಾಕ್ಸಿನಿ ಪ್ರೀಸ್ ಅವರಿಗೂ ಕೂಡ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ನ ಗೆಲ್ಲಿಸಬಹುದು. ಜಾಸ್ತಿ ಚಾನ್ಸಸ್ ನಮ್ಮ ಸ್ಟೆಫನಿ ವೆಕ್ಯಾರ್ ಅವ್ರದ್ದು ಕಾಣಿಸ್ತಾ ಇದೆ. ನಮ್ಮ ಸ್ಟೆಫನಿ ವೆಕ್ಯಾರ್ ಅವರು NXT ಇಂದ ಈಗ ತಾನೇ ಮೈನ್ ರಾಸ್ಟರ್ ಗೆ ಬಂದಿದ್ದಾರೆ. ಅಂಡ್ ಮೈನ್ ರಾಸ್ಟರ್ ಅಲ್ಲಿ ಮೈನ್ ಪಿಕ್ಚರ್ ಗೆ ಬರೋದಕ್ಕೆ ನಮ್ಮ ಸ್ಟೆಫನಿ ವೆಕ್ಯಾರ್ ಅವರು ಈಗಾಗಲೇ ರೆಡಿ ಆಗಿದ್ದಾರೆ. ಸೊ ಡಬ್ಲ್ಯೂ ಅವರು ಕೂಡ ಸ್ಟೆಫನಿ ವೆಕ್ಯಾರ್ ಅವರ ಕಡೆನೆ ನೋಡ್ತಾರೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟೆಫನಿ ವೆಕ್ಯಾರ್ ಅವರು ಗೆಲ್ತಾರೆ. ಅಂಡ್ ಅವರು ಮಿಸ್ ಮನಿ ಇನ್ ದ ಬ್ಯಾಂಕ್ ಆಗ್ತಾರೆ ಅಂತ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಮ್ಮ ರಾಕ್ಸಿನಿ ಪ್ರೀಸ್ ಅಂಡ್ ನಯೋಮಿ ಅವರ ಕಡೆನೂ ಕೂಡ ಡಬ್ಲ್ಯೂ ಅವರು ನೋಡಬಹುದು.
ಇದಾದ್ಮೇಲೆ ನಿಮಗೆ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಬಾರಿಯ ಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ನ ನೋಡ್ತಾ ಇದ್ರೆ ನೀವು ಮ್ಯಾಚ್ ಕಾರ್ಡ್ ನ ನೋಡಿ ಪ್ರಿಡಿಕ್ಷನ್ ಮಾಡೋದು ಸಿಕ್ಕಾಪಟ್ಟೆ ಈಸಿ ಅಂತ ಅನ್ಕೋಬಹುದು, ಬಟ್ ಪ್ರಿಡಿಕ್ಷನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟವಾಗಿದೆ. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಎಲೆನೈಟ್, ಪೆಂಟಾ, ಆಂಡ್ರಾದೆ, ಸೋಲೋ ಸಿಕೋವಾ, ಸೆತ್ ರೋಲೆನ್ಸ್ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ನೋಡೋದಕ್ಕೆ ಸಿಗ್ತಾ ಇದೆ. ಇವರ ನಡುವೆ ಒಂದು 6 ಮ್ಯಾನ್ ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸಿಗೆ. ಅಂಡ್ ಮ್ಯಾಚ್ ಮಾತ್ರ ಅದ್ಭುತವಾಗಿರುತ್ತೆ, ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಗಳಲ್ಲಿ ಇದು ಕೂಡ ಸೇರ್ಗಡೆ ಆಗುತ್ತೆ ಅಂತ ಅನ್ಕೋತೀನಿ. ಅಂಡ್ ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಯಾವ ಸೂಪರ್ ಸ್ಟಾರ್ಸ್ ಗಳ ಗೆಲ್ಲೋ ಚಾನ್ಸಸ್ ಕಮ್ಮಿ ಇದೆ ಅಂತ ನನ್ನನ್ನ ಕೇಳಿದ್ರೆ, ಮೊದಲನೇದಾಗಿ ನಾನು ಆಂಡ್ರಾದೆ ಅವ್ರನ್ನ ತೆಗ್ದಾಕ್ತೀನಿ. ಡಬ್ಲ್ಯೂ ಅವರು ಆಂಡ್ರಾದೆ ಅವ್ರನ್ನ ಗೆಲ್ಸೋದಿಲ್ಲ ಅಂತ ಗೊತ್ತು, ಅದಕ್ಕೋಸ್ಕರ ತೆಗಿತಾ ಇದ್ದೀನಿ. ಆಂಡ್ರಾದೆ ಅವ್ರನ್ನ ಡಬ್ಲ್ಯೂ ಅವರು ಕೇವಲ ಬ್ಯೂಟಿಫುಲ್ ಐ ಫ್ಲೈಯಿಂಗ್ ಸ್ಪಾಟ್ ಗಳನ್ನ ಕೊಡೋದಕ್ಕೋಸ್ಕರ ಈ ಒಂದು ಮ್ಯಾಚ್ ಅಲ್ಲಿ ಇಟ್ಕೊಂಡಿದ್ದಾರೆ. ಇದಾದ್ಮೇಲೆ ನಾನು ಪೆಂಟಾ ಅವ್ರನ್ನು ಕೂಡ ತೆಗಿತಾ ಇದ್ದೀನಿ. ಅಫ್ಕೋರ್ಸ್ ಪೆಂಟಾ ಅವ್ರನ್ನು ಕೂಡ ಗೆಲ್ಸೋದಿಲ್ಲ ಅಂತ ಅನ್ಕೋತೀನಿ, ಅವ್ರಿಗೂ ಕೂಡ ಒಂದು ಹೈ ಫ್ಲೈಯಿಂಗ್ ಸ್ಮೂವ್ಸ್ ನ ಕೊಡೋದಕ್ಕೆ ಈ ಒಂದು ಮ್ಯಾಚ್ ಅಲ್ಲಿ ಇಟ್ಕೊಂಡಿದ್ದಾರೆ. ಇದಾದ್ಮೇಲೆ ಎಲೆನೈಟ್ ಅವ್ರನ್ನು ಕೂಡ ನಾನು ತೆಗಿತಾ ಇದ್ದೀನಿ. ನಮ್ಮ ಟ್ರಿಪಲ್ ಎಚ್ ಅವರು ಎಲೆನೈಟ್ ಅವ್ರನ್ನ ಗೆಲ್ಸೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನ ಒಂದು ಕ್ಲಿಯರ್ ಮಾಡಬೇಕು ಅಂದ್ರೆ ಎಲೆನೈಟ್ ಅವ್ರು ಏನಾದ್ರು ಇಲ್ಲಿ ಗೆಲ್ಲಿಲ್ಲ ಅಂದ್ರೆ ಅವರು ಮುಂದೆ ಯಾವತ್ತೂ ಕೂಡ ಮೈನ್ ಚಾಂಪಿಯನ್ಶಿಪ್ ನ ಗೆದ್ಕೊಳ್ಳೋದಿಲ್ಲ ಅಂತ ಅನ್ಕೋತೀನಿ. ಅಂಡ್ ಅದಕ್ಕೋಸ್ಕರ ಎಲೆನೈಟ್ ಅವರ ಚಾನ್ಸಸ್ ನನಗೆ ಕಮ್ಮಿ ಕಾಣಿಸ್ತಾ ಇದೆ. ಗೆದ್ರು ಗೆಲ್ಬಹುದು, ಬಟ್ ನನಗೆಲ್ಲೋ ಕಮ್ಮಿ ಕಾಣಿಸ್ತಾ ಇದೆ. ಇದಾದ್ಮೇಲೆ ಎಲ್ ಗ್ರಾಂಡೆ ಅಮೆರಿಕಾನೋ, ಇನ್ನ ಈ ವ್ಯಕ್ತಿ ಗೆಲ್ಲೋದೇ ಇಲ್ಲ ಅಥವಾ ಗೆಲ್ತಾರೆ ಅಂತ ಹೇಳೋದಕ್ಕೇನೆ ಕಷ್ಟ ಆಗ್ತಾ ಇದೆ. ಯಾವ ರೀತಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಡಬ್ಲ್ಯೂ ಅವರು ಶಾಕಿಂಗ್ಲಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ ಈ ಒಂದು ಮ್ಯಾಚ್ ಅಲ್ಲಿ ಹಾಕಿದ್ರು, ನಿಜವಾಗ್ಲೂ ಈ ಒಂದು ವ್ಯಕ್ತಿ ಗೆಲ್ತಾರೋ ಇಲ್ವೋ ಅಂತ ಹೇಳೋದು ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟೇಬಲ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಸೇಮ್ ಡೇ ಡಬ್ಲ್ಯೂ ವರ್ಲ್ಡ್ ಕೊಲೈಡ್ ಅಲ್ಲಿ ಇವರ ಆಲ್ಟರ್ನೇಟಿವ್ ಪರ್ಸನ್ ಆದಂತಹ ಚಾಡ್ ಗೇಬಲ್ ಅವರು ಕೂಡ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ. ಆ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ನಿಜವಾಗ್ಲೂ ಧೈರ್ಯ ಬೇಕು. ಅಂಡ್ ಡಬ್ಲ್ಯೂ ಅವರು ಒಂದು ಶಾಕ್ ನ ಕೊಡೋದಕ್ಕೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನು ಕೂಡ ಗೆಲ್ಲಿಸಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಈ ಒಂದು ಲ್ಯಾಡರ್ ಮ್ಯಾಚ್ ಅಲ್ಲಿ ಮೂರನೇದಾಗಿ ನನಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಗೆಲ್ಬಹುದು ಅಂತ ಅನ್ನಿಸ್ತಾ ಇದೆ. ಇನ್ನ ಎರಡನೇ ಸ್ಥಾನಕ್ಕೆ ಬರೋದಾದ್ರೆ, ಎರಡನೇ ಸ್ಥಾನದಲ್ಲಿ ನಾನು ನಮ್ಮ ಸೋಲೋ ಸಿಕೋವಾ ಅವ್ರನ್ನ ಇಡ್ತೀನಿ. ನಮ್ಮ ಸೆತ್ ರೋಲೆನ್ಸ್ ಅವ್ರು ಏನಾದ್ರು ಗೆಲ್ಲಿಲ್ಲ ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಗೆಲ್ಬಹುದು. ನಮ್ಮ ಸೋಲೋ ಸಿಕೋವಾ ಅವ್ರನ್ನ ಡಬ್ಲ್ಯೂ ಅವರು ಸ್ಟಾರ್ಟಿಂಗು ಬಿಗ್ಗೆಸ್ಟ್ ಈಲ್ ಅಂತ ತೋರಿಸ್ತಾ ಇದ್ರು. ಇದಾದ್ಮೇಲೆ ಅವರು ಒಂದ್ ರೀತಿ ಜಾಕೋಫ್ ಆಟೋ ಹಾಗೆ ನಮ್ಮ ಜೆಫ್ ಕೋಬ್ ಅವರ ಜೊತೆ ಸೇರ್ಕೊಂಡು ಒಂದ್ ರೀತಿ ವಿಚಿತ್ರ ಆಗ್ತಾ ಇದ್ದಾರೆ. ಅಂಡ್ ಡಬ್ಲ್ಯೂ ಅವರು ಅವರ ಮೇಲೆ ಮತ್ತೊಮ್ಮೆ ಟ್ರೈ ಮಾಡ್ತಾ ಇದ್ದಾರೆ ಮೈನ್ ರಾಸ್ಟರಿಗೆ, ಮೈನ್ ಇವೆಂಟ್ ಗೆ ತಗೊಂಡು ಬಂದು. ಸೊ ನಮ್ಮ ಸೋಲೋ ಸಿಕೋವಾ ಅವರು ಕೂಡ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಗೆದ್ದು, ಯಾರಿಗ್ ಗೊತ್ತು ಜಾಕೋಫ್ ಆಟೋ ಅವರ ಮೇಲೂ ಕೂಡ ಕ್ಯಾಶ್ ಇನ್ ಮಾಡಬಹುದು. ಹಿಂದೆನೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಈ ರೀತಿ ಮಾಡಿದ್ದಾರೆ, ಮಿಡ್ ಕಾರ್ಡ್ ಮೇಲೆ ಕ್ಯಾಶ್ ಇನ್ ಮಾಡಿಸಿದ್ದಾರೆ. ಅಂಡ್ ಅದೇ ರೀತಿ ನಮ್ಮ ಸೋಲೋ ಸಿಕೋವಾ ಅವರು ಜಾಕೋಫ್ ಆಟೋ ಅವರ ಮೇಲೆನೆ ಕ್ಯಾಶ್ ಇನ್ ಮಾಡುವಂತಹ ವಿಚಾರ ನೋಡೋದಕ್ಕೆ ಸಿಗಬಹುದು. ಅಂಡ್ ಇದೇ ರೀತಿ ಸೋಲೋ ಸಿಕೋವಾ ಹಾಗೆ ಜಾಕೋಫ್ ಆಟೋ ಅವರ ಸ್ಟೋರಿ ಲೈನ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ನಮ್ಮ ಸೋಲೋ ಸಿಕೋವಾ ಅವರು ಗೆಲ್ಲೋ ಚಾನ್ಸಸ್ ಕಮ್ಮಿ ಇದೆ, ಬಟ್ ಎರಡನೇ ಸ್ಥಾನದಲ್ಲಿ ನಾನು ಅವ್ರನ್ನ ಇಡ್ತಾ ಇದ್ದೀನಿ. ಇದಾದ್ಮೇಲೆ ಜಾಸ್ತಿ ಚಾನ್ಸ್ ಇರೋದು ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರದ್ದು. ನಮ್ಮ ಸೆತ್ ರಾಲೆನ್ಸ್ ಅವರು ಇದ್ದಾರೆ ಅಂದ್ರೆ ಅಫ್ಕೋರ್ಸ್ ಅವ್ರ ಮೇಲೇನೆ ಸಿಕ್ಕಾಪಟ್ಟೆ ಸ್ಟೇಕ್ ಇರುತ್ತೆ. ಅಂಡ್ ಅದೇ ರೀತಿ ಅವರೇ ಗೆಲ್ತಾರೆ ಅಂತ ಎಲ್ಲರೂ ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಅದೇ ರೀತಿ ನಾನು ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಗೆಲ್ತಾರೆ ಅಂತ. ಅಕಸ್ಮಾತ್ ಡಬ್ಲ್ಯೂ ಅವರೇನಾದ್ರೂ ಈ ಒಂದು ಲ್ಯಾಡರ್ ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ನ ತಗೊಂಡು ಬಂದ್ರೆ, ರೋಮನ್ ರೈನ್ಸ್ ಅವರೇನಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ಸೆತ್ ರಾಲೆನ್ಸ್ ಅವ್ರನ್ನ ಕಾಸ್ಟ್ ಮಾಡಿಸಿದ್ರೆ, ಈ ಒಂದು ಮ್ಯಾಚ್ ಅಲ್ಲಿ ನೆಕ್ಸ್ಟ್ ಆಪ್ಷನ್ ಸೋಲೋ ಸಿಕೋವಾ ಅಂಡ್ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ಇರ್ತಾರೆ. ರೋಮನ್ ರೈನ್ಸ್ ಅವರ ರಿಟರ್ನ್ ಏನಾದ್ರೂ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಮಾಡಿಸ್ಲಿಲ್ಲ ಅಂದ್ರೆ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಮಿಸ್ಟರ್ ಮನಿ ಇನ್ ದ ಬ್ಯಾಂಕ್ ಆಗ್ಬಹುದು. ಅಂಡ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಇರ್ತಾರೆ. ಅಂಡ್ ಅದರಿಂದ ನಾನು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರು ಗೆಲ್ತಾರೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಮನಿ ಇನ್ ದ ಬ್ಯಾಂಕ್ ನ ಮೈನ್ ಇವೆಂಟ್ ಜಾನ್ ಸಿನಾ ಅಂಡ್ ಲೋಗನ್ ಪೋಲ್ ವರ್ಸಸ್ ಜೇ ವುಸೋ ಹಾಗೆ ಕೋಡಿ ರೋಡ್ಸ್ ಅವರ ಟ್ಯಾಗ್ ಟೀಮ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಪ್ರಿಡಿಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಸುಲಭ, ಯಾಕಂದ್ರೆ ಡಬ್ಲ್ಯೂ ಅವರು ಆ ಕಡೆ ಜೇ ವುಸೋ ಅವ್ರನ್ನು ಕೂಡ ಪಿನ್ ಮಾಡಿಸೋದಕ್ಕೆ ಇಷ್ಟಪಡೋದಿಲ್ಲ, ಈ ಕಡೆ ಜಾನ್ ಸಿನಾ ಅವ್ರನ್ನು ಕೂಡ ಪಿನ್ ಮಾಡಿಸೋದಕ್ಕೆ ಇಷ್ಟಪಡೋದಿಲ್ಲ, ಅಂಡ್ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಪಿನ್ ಮಾಡಿಸೋದಕ್ಕೆ ಇಷ್ಟಪಡೋದಿಲ್ಲ. ಪಿನ್ ಆಗೋದು ಅಫ್ಕೋರ್ಸ್ ಇಲ್ಲಿ ನಮ್ಮ ಲೋಗನ್ ಪಾಲ್ ಅವರು. ಅಂಡ್ ನಮ್ಮ ಲೋಗನ್ ಪಾಲ್ ಅವರು ಯಾವ ಟೀಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ, ಅಫ್ಕೋರ್ಸ್ ಜಾನ್ ಸಿನಾ ಅವರ ಟೀಮ್ ಅಲ್ಲಿ. ಅಂಡ್ ಕೋಡಿ ರೋಡ್ಸ್ ಅವರು ಈಗ ತಾನೇ ರಿಟರ್ನ್ ಆಗಿರೋದ್ರಿಂದ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಅವರ ಟೀಮ್ ನ
ಸೋಲ್ಸೋದಿಲ್ಲ ಅಂತ ಅನ್ಕೋತೀನಿ. ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗಬೇಕು ಅಷ್ಟೇ, ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ಕ್ಲಿಯರ್ ಆಗಿ ನಮ್ಮ ಕೋಡಿ ರೋಡ್ಸ್ ಹಾಗೆ ಜೇ ಊಸೋ ಅವರು ಜಾನ್ ಸಿನಾ ಹಾಗೆ ಲೋಗನ್ ಪಾಲ್ ಅವ್ರನ್ನ ಸೋಲಿಸಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊತಾರೆ. ಅಂಡ್ ಅದರಿಂದ ಈ ಒಂದು ಮ್ಯಾಚ್ ಅಲ್ಲಿ ನಾನು ಜೇ ಊಸೋ ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ. ಇಷ್ಟೇ ಅಲ್ಲ ಗಾಯ್ಸ್, ಈ ಒಂದು ಮ್ಯಾಚ್ ಮುಗಿದ್ಮೇಲೆ ಪ್ರಾಬಬ್ಲಿ ನಮಗೆ ಕ್ಯಾಶ್ ಇನ್ ಸಿನಾರಿಯೋ ಕೂಡ ನೋಡೋದಕ್ಕೆ ಸಿಗಬಹುದು. ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಅಲ್ಲಿ ಏನಾದ್ರೂ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ತೆ, ನಮ್ಮ ಸತ್ ಫ್ರೀಕಿನ್ ರಾಲಿನ್ಸ್ ಅವರೇ ಏನಾದ್ರೂ ಮನಿ ಇನ್ ದ ಬ್ಯಾಂಕ್ ನ ಗೆದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಜೇ ಊಸೋ ಹಾಗೆ ಕೋಡಿ ರೋಡ್ಸ್ ಇವರೆಲ್ಲರೂ ಕೂಡ ಗೆದ್ದಾದ್ಮೇಲೆ ಸೆತ್ ರಾಲಿನ್ಸ್ ಅವರು ತನ್ನ ಪಲ್ಟನ್ನ ಕರ್ಕೊಂಡು ಬಂದು ಕೋಡಿ ರೋಡ್ಸ್ ಹಾಗೆ ಜೇ ಊಸೋ ಅವರ ಮೇಲೆ ಅಟ್ಯಾಕ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಇಬ್ಬರು ಚಾಂಪಿಯನ್ಸ್ ಗಳು ಕೂಡ ಮೈನ್ ಇವೆಂಟ್ ಅಲ್ಲಿ ಇರೋದ್ರಿಂದ ನಮ್ಮ ಸೆತ್ ರಾಲಿನ್ಸ್ ಅವರು 100% ಕ್ಯಾಶ್ ಇನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಂಡ್ ಅವರು ಕ್ಯಾಶ್ ಇನ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ಪ್ರಾಬಬ್ಲಿ ನಮಗೆ ರೋಮನ್ ರೈನ್ಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಅವರು ಬಂದು ಸೆತ್ ರಾಲಿನ್ಸ್ ಅವರ ಈ ಒಂದು ಕ್ಯಾಶ್ ಇನ್ ಅಟೆಂಪ್ಟ್ ನ ಫೇಲ್ ಮಾಡುವಂತಹ ಚಾನ್ಸಸ್ ಇದೆ. ಸೊ ಈ ರೀತಿನೂ ಕೂಡ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಏನೇ ಆಗ್ಲಿ ರೋಮನ್ ರೈನ್ಸ್ ಅವರ ರಿಟರ್ನ್ ಈ ಒಂದು ಮ್ಯಾಚ್ ಅಲ್ಲಿ ಆಗುತ್ತೆ. ಅಂಡ್ ನಿಜವಾಗ್ಲೂ ರೋಮನ್ ರೈನ್ಸ್ ಅವರು ಏನಾದ್ರು ಬಂದ್ರೆ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಯಾರ್ಯಾರು ಗೆಲ್ತಾರೆ, ಏನೇನಾಗುತ್ತೆ? ಇದು ನನ್ನ ಪ್ರಿಡಿಕ್ಷನ್. ನಿಮ್ಮ ಪ್ರಿಡಿಕ್ಷನ್ ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನಾಳೆ ಮನಿ ಇನ್ ದ ಬ್ಯಾಂಕ್ ರಿವ್ಯೂ ವಿಡಿಯೋದಲ್ಲಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.